ಸರ್ ಓಕೆ 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 ಸಾರಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ವೇಟ್ ಮಾಡಿ 11 ಮಂತ್ಸ್ ಮೇಲೆ ಆಗ್ತದೆ. ಚೆನ್ನಾಗಿದೆ. ಜನವರಿ 15. ವೆರಿ ವೆಲ್. ಇಲ್ಲಿ ಮುಖ್ಯವಾಗಿ ಈಗ ಈ ಗ್ರಾಮೋತ್ಸವ ಅಂತ ನಡೀತಾ ಇದೆ, ನಿಮ್ಗೆ ಗೊತ್ತಲ್ಲ. ಸುಮಾರು 5,000 ಕ್ರೀಡಾಪಟುಗಳು ಇಲ್ಲಿ ಕರ್ನಾಟಕದಲ್ಲಿ ಭಾಗವಹಿಸಿದ್ದಾರೆ. ಟೋಟಲ್ 43,000 ಮೇಲೆ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಈ 5 ಸ್ಟೇಟ್ಸಲ್ಲಿ, 5 ರಾಜ್ಯಗಳಲ್ಲಿ. ಇದೊಂದು ನಮ್ಮ ಗ್ರಾಮ ಒಂದು ಸಂಸ್ಕೃತಿಯಲ್ಲಿ ಇದು ಬಹಳ ಒಂದು ಮುಖ್ಯವಾದ್ದು. ಏನೋ ಒಂದು ಎಲ್ಲೋ ಒಂದು ಏನೋ ಏನದು ಮಂಗಳೂರೆಲ್ಲ ನಡೀತಲ್ಲ ಏನದು ಕಂಬಳ, ಅದರಲ್ಲಿ ಏನೋ ಒಂದು 100 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಭಾಗವಹಿಸುವಂತ ಒಂದು ಇವೆಂಟ್ ಮಾಡಬೇಕು ಅಂತ ನಾವು ಇದು ಮಾಡಿದ್ದು. ಈಗಾಗಲೇ ಒಂದು 20 ವರ್ಷ ಆಯಿತು. ಈಗ 43,000 ಮೇಲೆ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಈ ಬರೋ 28-29ಕ್ಕೆ ಫೈನಲ್ಸ್ ನಡೆಯುತ್ತೆ ಯೋಗ ಸೆಂಟ್ರಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಇಷ್ಟು 5,000 ಜನ ಬರೋದು ಈಗಾಗಲೇ 3 ವರ್ಷ ಆಯಿತು ಅಂತ ಅಷ್ಟೇ. ಕರ್ನಾಟಕದಲ್ಲಿ 3 ವರ್ಷಕ್ಕೆ ಇಷ್ಟು ಪಾಪ್ಯುಲರ್ ಆಗಿದೆ. ನೀವೆಲ್ಲ ಇದಕ್ಕೆ ಉತ್ಸಾಹ ಕೊಡಬೇಕು. ಯಾಕಂದರೆ ನಮ್ಮ ಗ್ರಾಮದ ಯುವಕರು ಬೇರೆ ಏನಿಲ್ಲ, ಅವ್ರಿಗೆ ಕುಡಿದು ಮಲ್ಕೋಬೇಕಷ್ಟೆ. ಏನೋ ಒಂದು ಬೇಕಲ್ಲ ಉತ್ಸಾಹ ಮನುಷ್ಯನಿಗೆ. ತುಂಬ ಕೆಲಸನೇ ಮಾಡಿ ಸುಮ್ಮನೆ ಆಗುತ್ತಾ ಜೀವನ? ಏನೋ ಒಂದು ಉತ್ಸಾಹ ಬೇಕು. ಇದು ಗ್ರಾಮಗಳಲ್ಲೂ ನೀವು ಹೋಗಿ ನೋಡಬೇಕು. ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ, ಯಾರು ಆಡೋರು ನೋಡೋರು ಎಲ್ಲರಿಗೂ ಒಂದು ದೊಡ್ಡ ಒಂದು ಇದು. ಎಷ್ಟು ಜನ, 100 ಜನ ಯುವಕರು ಅವರು ಸಾಯಂಕಾಲ ಆದರೆ ತಮಿಳ್ನಾಡಲ್ಲಿ ಇದಕ್ಕೆ ಟಾಸ್ಮಾಕ್ ಅಂತ ಹೇಳ್ತೀವಿ. ಅದು ಗೌರ್ಮೆಂಟ್ ಶಾಪ್ಸ್ ಇದೆ ಕುಡಿಲಿಕ್ಕೆ, ಸಾರಾಯಿ ಕುಡಿಲಿಕ್ಕೆ. ಅದು ಇವರು ಅವರಂತಲ್ಲ, ಎಲ್ಲರೂ ಕುಡಿಯೋ ಥರ ಇತ್ತು. ಈಗ ಈ ಆಟ ಆಡಬೇಕು ಅನ್ನೋ ಹುಮ್ಮಸ್ಸಲ್ಲಿ ಎಷ್ಟೋ ಜನ, 100 ಜನ ಯುವಕರು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಚಾಂಪಿಯನ್ ಆಗಬೇಕು, ಇದು ಹೇಗಾದರೂ ಫಸ್ಟ್ ಬರಬೇಕು ಅನ್ನೋ ಒಂದು ಇದು. ಈ ಥರ ಒಂದು ಉತ್ಸಾಹ ಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನೀವು ಯಾವ ಜಾತಿ, ನೀವು ಯಾವ ಮತ ಅನ್ನೋದು ಮರ್ತೋಗ್ಬಿಡುತ್ತೆ ಆಟ ಆಡ್ಬೇಕಾದ್ರೆ. ಇದಕ್ಕೆ ಒಂದು ಸ್ಪೋರ್ಟ್ ಅನ್ನೋದಕ್ಕೆ ಅಷ್ಟು ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿ ನೀವು ಗ್ರಾಮಗಳಲ್ಲಿ ನೋಡ್ಬೋದು. ಯಾವ ಥರ ಇದೆ ಅಂದರೆ ನಿಮ್ಗೆ ನಂಬಲಿಕ್ಕೆ ಆಗಲಿಲ್ಲ. ಆ ಥರ ಒಂದು ದೊಡ್ಡ ಒಂದು ಚೇಂಜ್ ಬಂದಿದೆ ಬಹಳಷ್ಟು ಗ್ರಾಮಗಳಲ್ಲಿ. ಸೊ ಈಗ ಕರ್ನಾಟಕದಲ್ಲಿ ಶುರು ಮಾಡಿ ಬರೀ 3 ವರ್ಷ ಆಯಿತು. ಇದು ಕಡ್ಡಾಯವಾಗಿ ಬೆಳೆಸಬೇಕು. ಇದಕ್ಕೆ ನೀವೆಲ್ಲ ಸಹಕಾರ ಇಲ್ಲದೇನೆ ನಡೆಯಲ್ಲ. ಇದು ನಮ್ಮದು ಅಂತ ತಿಳ್ಕೊಬೋದು. ನಮ್ಮ ಗ್ರಾಮದ ಯುವಕರಿಗೆ ಏನೋ ಒಂದು ಉತ್ಸಾಹ ಬೇಕು. ಇದು ಒಂದು ನಮಗೇನಂದ್ರೆ, ಒಂದು ಫುಟ್ಬಾಲ್ ಫೀಲ್ಡ್ ಮಾಡಬೇಕು ಅಂದ್ರೆ ಎಷ್ಟೋ ಖರ್ಚಿದೆ, ಒಂದು ಕ್ರಿಕೆಟ್ ಪಿಚ್ ಮಾಡಬೇಕು ಅಂದ್ರೆ ಎಷ್ಟೋ ಖರ್ಚಿದೆ. ಎಲ್ಲ ನಡೀಲಿಲ್ಲ. ಎಲ್ಲ ಊರಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇರಬೇಕಾಗಿತ್ತು, ಒಂದು ಚಿಕ್ಕದಾಗಿ. ನಮ್ಮ ದೇಶದಲ್ಲಿ ಇಷ್ಟು ಕ್ರಿಕೆಟ್ ಅನ್ನೋದು ಇಷ್ಟು ನಡೀತಾ ಇದೆ. ಎಲ್ಲರಿಗೂ ಎಕ್ವಿಪ್ಮೆಂಟು ಎಲ್ಲ ಇರ್ಬೇಕು ತಾನೆ. ಒಂದು ಇಲ್ಲ ನಮಗೆ. ಆದ್ರಿಂದ ಕಾಂಪಿಟೇಟಿವ್ ಸ್ಪೋರ್ಟ್ ಆಗಲಿಲ್ಲ ಅಂದ್ರು ಸುಮ್ಮನೆ ಅವರು ಆರೋಗ್ಯಕ್ಕಾಗಿ, ದೇಹದ ಆರೋಗ್ಯ, ಮನ ಆರೋಗ್ಯ, ಆರ್ಥಿಕ ಆರೋಗ್ಯ ಎಲ್ಲದಕ್ಕೆ ಮುಖ್ಯವಾದ ಏನಂದ್ರೆ ಮನುಷ್ಯನಿಗೆ ಒಂದು ಉತ್ಸಾಹ ಇರ್ತದೆ. ಉತ್ಸಾಹ ಇಲ್ಲ ಅಂದ್ರೆ ಏನು ಮಾಡ್ತಾನೆ? ಯಾವ್ದು ಮಾಡ್ಲಿಕ್ಕೂ ಇಲ್ಲ. ಗ್ರಾಮದಲ್ಲಿ ಇದರಲ್ಲಿ ಏನು ಇಲ್ಲ. ಹೊಲದಲ್ಲಿ ಹೋಗಿ ಕೆಲಸ ಮಾಡೋದು, ಆಮೇಲೆ ಏನು ಮಾಡೋದು? ಕುಡಿದು ಮಲ್ಕೊಳ್ಳೋದು ಅಷ್ಟೇ. ಬೇರೆ ಯಾವ ಒಂದು ಇದಿಲ್ಲ. ಇಲ್ಲಾಂದ್ರೆ ಸಿಟಿಗೆ ಹೋಗ್ಬೇಕು. ಸಾಯಂಕಾಲ ಈ ಆಟ ಆಡೋದು ಅನ್ನೋದು ಎಷ್ಟು ಮಟ್ಟಿಗೆ ಅವ್ರ ಜೀವನ
ಚೇಂಜ್ ಮಾಡಿದೆ ಅನ್ನೋದು ನೀವು ಕಣ್ಣಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗಲ್ಲ. ಅಷ್ಟು ಒಂದು ಇದು ಹೆಂಗಸರು ಮಕ್ಕಳು ಎಲ್ಲ ಡೈಲಿ ಸಪೋರ್ಟ್ ಎಲ್ಲರಿಗೂ. ಇದು ಚೆನ್ನಾಗಿ ನಡೀತಾ ಇದೆ. ಇದು ಬೆಳೆಸ್ಬೇಕು ನಾವು ಕಡ್ಡಾಯವಾಗಿ. ದೇಶ ಫುಲ್ಲ ಮಾಡಬೇಕು ಅಂತ ಇದ್ದೀವಿ, ನೋಡೋಣ.